ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಸಿದ್ಧಾರ್ಥ್. ನಾನು ಹೇಳ್ದಾಗೆ ನಂದು ಬಿಗಿನಿಂಗ್ ಪೋಸ್ಟ್ಗಳಲ್ಲಿ ನೀವು ನೋಡಿರ್ತೀರ, ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್ ಫಾರ್ ನೀಶ್ ಅಂತ ಹೇಳ್ಬಿಟ್ಟು. ಎಸ್, ನನಗೆ ಇದು ಡೌಟ್ ಅಂತೂ ತುಂಬಾ ಇತ್ತು ಅಂತ ಅನ್ಕೊಳ್ಳಿ. ಓಕೆನಾ, ಏನಾದ್ರು ರಿಲೇಟೆಡ್ ಆಗಿ ನಾನು ವಿಡಿಯೋ ಹಾಕಬೇಕು. ಬಿಕಾಸ್ ಏನಂತ ಹೇಳಿದ್ರೆ, ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ್ರೆ ಇದು ಒಂದಿನದ ಆಟ ಅಲ್ಲ. ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ಓಕೆನಾ, ಸೊ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನನಗೆ ಯಾವ ನೀಶ್ ರಿಲೇಟೆಡ್ ಆಗಿ ನನಗೆ ವಿಡಿಯೋ ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ. ಓಕೆನಾ, ಏನಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಓಕೆ, ನಂದು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಡೋಣ. ಓಕೆನಾ, ನನ್ನ ಹೆಸರು ಬಂದು ಅಶ್ವಿನಿ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಫೋಟೋಗ್ರಾಫರ್. ಐ ವಿಲ್ ಹ್ಯಾಂಡಲ್ ಪ್ರೀ ವೆಡ್ಡಿಂಗ್ಸ್, ವೆಡ್ಡಿಂಗ್ಸ್ ಆ್ಯಂಡ್ ಫ್ಯಾಷನ್. 3 ವರ್ಷದಿಂದ ನನಗೆ ಇದೇ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಓಕೆನಾ, ನಾನು ಈ ಪೇಜ್ನ ಎಂದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ. ಓಕೆನಾ, ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ನಂದು ಅಂತ ಒಂದು ಯೂಟ್ಯೂಬ್ ಚಾನಲ್ ಇರಬೇಕು, ನಂದಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇರಬೇಕು, ಎವ್ರಿ ಡೇ ನಾನು ವಿಡಿಯೋ ಹಾಕಬೇಕು, ಈ ಥರ ನನಗೆ ತುಂಬ ಇಷ್ಟ. ಓಕೆನಾ, ಬಟ್ ಏನಂತ ಹೇಳಿದ್ರೆ, ಏನೋ ಒಂದು ರೀಸನ್ ಇಂದ, ಅಥವಾ ನನ್ನ ಹತ್ರ ಆ ಎಕ್ವಿಪ್ಮೆಂಟ್ ಇಲ್ಲ, ಈ ಎಕ್ವಿಪ್ಮೆಂಟ್ ಇಲ್ಲ, ಅಥವಾ ಏನೋ ಒಂದು ರೀಸನ್ ಹೇಳ್ಕೊಂಡು, ಅಥವಾ ನನಗೆ ನಾನೇ ನಾವು ಮಾಡೋ ಕಂಟೆಂಟ್ ಎಲ್ಲ ಯಾರು ನೋಡ್ತಾರೆ ಗುರು ಅನ್ನೋ ಥರ ಕಾನ್ಸೆಪ್ಟ್ ಅಲ್ಲಿ ವಿಡಿಯೋ ಶೂಟ್ಗಳು ಮಾಡ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಓಕೆನಾ, ಸೊ ಈಗ 2026 ಅಲ್ಲಿ ನಾನು ಒಂದು ಹೊಸ ಪೇಜ್ನ ಸ್ಟಾರ್ಟ್ ಮಾಡಿದ್ದೆ. ಅದು ಅಶ್ವಿನಿ ಸಿದ್ಧಾರ್ಥ್ ಅಂತ. ನನಗೆ ಡೌಟ್ ಇದ್ದಿದ್ದೇನಂತ ಹೇಳಿದ್ರೆ, ಈ ಪೇಜ್ ಅಲ್ಲಿ ನಾನು ಯಾವ ನೀಶ್ ರಿಲೇಟೆಡ್ ನಾನು ವರ್ಕ್ ಮಾಡ್ಬೇಕಂತ. ಬಿಕಾಸ್ ಏನಂತ ಹೇಳಿದ್ರೆ, ನೀಶ್ ಅಂತ ಹೇಳೋದು, ಕೆಲವರು ಹೇಳ್ತಾರೆ ನೀಶ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ನೀವು ವಿಡಿಯೋಗಳನ್ನ ಮಾಡ್ತಾ ಹೋಗಿ ಆಮೇಲೆ ನೀವೇ ಫಿಗರ್ ಔಟ್ ಮಾಡ್ಕೊಂತೀರಾ ಅಂತ ಹೇಳ್ತಾರೆ. ಓಕೆನಾ, ಬಟ್ ನನ್ಗೇನಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಅಲ್ಲ, ಇದು ನನ್ನ ಒಪಿನಿಯನ್. ಓಕೆನಾ, ಈಗ ಬೇರೆ ಬೇರೆ ಕ್ರಿಯೇಟರ್ಸ್ಗೆ ಬೇರೆ ಬೇರೆ ಒಪಿನಿಯನ್ ಇರ್ಬೋದು, ಬಟ್ ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ನೀವ್ ಏನೇ ಮಾಡಕ್ ಹೋಗ್ತಿದ್ರು ಅಟ್ಲೀಸ್ಟ್ ಒಂದು ಚಿಕ್ಕದಾದಂತ ಕ್ಲಾರಿಟಿ ಇರೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ, ಬಟ್ ನಾನು ಈ ಕ್ಲಾರಿಟಿ ತಗೊಳ್ಳೋದಕ್ಕೆ ತುಂಬಾ ಲೇಟ್ ಮಾಡಿಬಿಟ್ಟೆ. ದಟ್ ಇಸ್ ದ ಪ್ರಾಬ್ಲಮ್ ಅಲ್ವಾ. ನನಗೆ ಪೇಜ್ನ ಕ್ರಿಯೇಟ್ ಮಾಡಬೇಕಿತ್ತು ಫಸ್ಟು, ಆ್ಯಂಡ್ ನಾನು ಕ್ಯಾಮ್ರಾ ಮುಂದೆ ಕಂಫರ್ಟಬಲ್ ಆಗಿ ಮಾತಾಡಬೇಕಿತ್ತು. ಸೊ ಅದು ನಾನು ಇವಾಗ ಮಾಡ್ತಿದ್ದೀನಿ. ಓಕೆನಾ, ಆ್ಯಂಡ್ ನೆಕ್ಸ್ಟು ಪ್ರಾಬ್ಲಮ್ ಬಂದು ನೀಶ್. ನಿಮ್ಗೆ ಗೊತ್ತಿಲ್ಲ ನಾನು ಇದ್ರ ಬಗ್ಗೆ ಎಷ್ಟು ತಲೆ ಕೆಚ್ಕೊಂಡಿದ್ದೆ, ಏನ್ದ್ರ ಬಗ್ಗೆ ಮಾಡೋದು. ಬಿಕಾಸ್ ಇದು ಪ್ರಾಬ್ಲಮ್ ಏನು ಗೊತ್ತಾ, ಈಗ ಒಬ್ಬ ವ್ಯಕ್ತಿಗೆ ಅವನಿಗೆ ಬರೀ ಒಂದೇ ಒಂದು ವಿಷಯ ಗೊತ್ತಿತ್ತು ಅಂತ ಅನ್ಕೊಳ್ಳಿ. ಓಕೆನಾ, ಅವನು ಬರೀ ಆ ಒಂದು ವಿಷಯದ ಬಗ್ಗೆನೇ ಟೀಚ್ ಮಾಡೋದಕ್ಕೆ ಸಾಧ್ಯ. ಬಟ್ ಇವಾಗಿನ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂಥರ ಎಲ್ಲರೂ ನಾನು ಡಾಕ್ಟರ್ ಆಗ್ಬೇಕಂತ ಹೋಗ್ತಾರೆ, ಎಲ್ಲರೂ ನಾನು ಇಂಜಿನಿಯರ್ ಆಗ್ಬೇಕಂತ ಹೋಗ್ತಾರೆ, ಎಲ್ಲರೂ ವೆಬ್ಸೈಟ್ ಡೆವಲಪರ್ ಆಗ್ಬೇಕಂತ ಹೋಗ್ತಾರೆ. ಸೊ ನಮಗೆ ಎಲ್ಲಾವುದೂ ಎಲ್ಲಾ ನಾಲೆಜು ಕೂಡ ಓಪನ್ ಆಗಿ ಇರೋದ್ರಿಂದ, ಸೊ ನಮ್ಗೇನೆ ಡೌಟ್ ಆಗ್ಬಿಡುತ್ತೆ, ನಾವೇಂದ್ರೂ ರಿಲೇಟೆಡ್ ವಿಡಿಯೋ ಮಾಡಬೇಕು, ನಮ್ಮ ವಿಡಿಯೋಸ್ನ ಜನ ಯಾಕೆ ನೋಡ್ತಾರೆ. ಸೊ ಈ ತರ ತುಂಬಾ ಕ್ವಶನ್ಸ್ ಇತ್ತು. ಓಕೆನಾ, ನನಗೆ. ಸೊ ಹಾಗಾಗಿ ಈ ವಿಡಿಯೋಸ್ಗಳನ್ನ ಮಾಡ್ತಿರ್ಲಿಲ್ಲ. ಆಕ್ಚುಲಾಗಿ ನಾನು ರೀಸೆಂಟ್ ಆಗಿ ಭಗವದ್ಗೀತೆನ ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ನನಗೆ ಭಗವದ್ಗೀತೆಯಲ್ಲಿರುವಂತ ಒಂದು 0.1% ಮೇ ಬಿ ಅಷ್ಟು ಗೊತ್ತಿಲ್ವೇನೋ, ಅದರಲ್ಲಿ ಎಲ್ಲೋ ಒಂದ್ ಕಡೆ ಯಾರೋ ಈ ಯೂಟ್ಯೂಬ್ ಅಲ್ಲಿ ಹೇಳೋದು ಅಥವಾ ಈ ಲೆಂತ್ ವಿಡಿಯೋಸ್ಗಳನ್ನ ನೋಡಿ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಓಕೆನಾ, ಭಗವದ್ಗೀತೆ ಬಗ್ಗೆ. ಈಗ ಎಕ್ಸಾಂಪಲ್ ಆಗಿ ನನಗೆ ಮನಿ ಪ್ರಾಬ್ಲಮ್ ಬಂತು ಅಂದ್ರೆ ನಾನು ಭಗವದ್ಗೀತೆ ವೈಸಲ್ಲೇ ನೋಡ್ತೀನಿ. ಓಕೆನಾ, ಬಿಕಾಸ್ ಅದು ಕೃಷ್ಣ ಹೇಳಿರೋದಲ್ವಾ. ಎಂಡ್ ಆಫ್ ದ ಡೇ ಕೃಷ್ಣ ಹೇಳಿದಾನೆ ಅಂದ್ರೆ ದಟ್ ಈಸ್ ದ ಟ್ರೂತ್. ಅದನ್ನ ಬಿಟ್ಟು ಬೇರೆ ಏನು ಇರೋದಕ್ಕೆ ಚಾನ್ಸೇ ಇಲ್ಲ. ಅದು ನನ್ನ ಮೈಂಡಲ್ಲಿ ಒಂದು ಕುತ್ಕೊಂಡ್ಬಿಟ್ಟಿದೆ. ಓಕೆ, ಕೃಷ್ಣ ಹೇಳಿದಾನೆ ಅಂದ್ರೆ ಅದು, ಸಾರಿ, ನಾನು ಅವನು ಇವನು ಅಂತ ಹೇಳ್ತಿರೋದಕ್ಕೆ ಯಾರಿಗಾರು ಬೇಜಾರಾದ್ರೆ, ಅಷ್ಟು ಪ್ರೀತಿಸ್ತೀವಿ, ಅಷ್ಟು ಗೌರವಿಸ್ತೀವಿ, ಅದಕ್ಕೆ ಹಂಗೆ ಬರುತ್ತೆ. ಸಾರಿ. ಸೊ ಕೃಷ್ಣ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ದಟ್ ಈಸ್ ದ ಫೈನಲ್, ಅದೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ನಾನು ಆ ಕಾನ್ಸೆಪ್ಟ್ ಅಲ್ಲಿ ಇದ್ದೆ. ಓಕೆನಾ, ಸೊ ನನಗೆ ರೀಸೆಂಟ್ ಆಗಿ ಒಂದು ವಿಡಿಯೋ ಬಂತು. ಇಲ್ಲೆಲ್ಲಾದ್ರೂ ನಾನು ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ, ಅಂಡ್ ಅದು ಹಿಂದಿ ವಿಡಿಯೋ, ಲಿಂಕ್ ಅಲ್ಲಿ ಇರುತ್ತೆ. ಆ ವಿಡಿಯೋನ ದಯವಿಟ್ಟು ಹೋಗಿ ನೋಡಿ. ಅಂದ್ರೆ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಗೊತ್ತಾ, ಈಗ ಎಕ್ಸಾಂಪಲ್ ಆಗಿ ನಾವು ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇರ್ತೀವಿ, ಆ ಪ್ರಾಬ್ಲಮ್ಗೆ ನಮ್ಗೆ ಸೊಲ್ಯೂಷನ್ ದೇವ್ರು ಯಾವ ತರ ಕೊಡ್ತಾನೆ ಅಂತ ನಾನು ಹೇಳಕ್ ಬರ್ತಿರೋದು. ಓಕೆನಾ, ಸೊ ಈ ಫಸ್ಟ್ ಬಂದು ಕ್ಲಿಯರ್ ಆಗಿದೆ ಹೇಗೆ ಅಂತ ಹೇಳಿದ್ರೆ, ನಾನು ಜಿಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಥ್ರೆಡ್ ಮಿಲ್ ನ ಯೂಸ್ ಮಾಡ್ತೀನಿ. ಓಕೆನಾ, ಸೊ ಅವಾಗ ನಾನು ಸ್ವಲ್ಪ ಲೆಂತಿ ವಿಡಿಯೋಗಳನ್ನ ನೋಡ್ತೀನಿ. ಅವಾಗ ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಅವರು ಹೇಳಿದ್ರು ಸಮಥಿಂಗ್ ಲೈಕ್ ಈ ನೀಶ್ ರಿಲೇಟೆಡ್ ಆಗಿ. ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ಇವಾಗ ಯಾರೇ ಒಬ್ರಾಗಿರ್ಬೋದು ಏನಂತ ಕಂಟೆಂಟ್ ಕ್ರಿಯೇಷನ್ ಬರ್ತಾರೆ. ಎಲ್ಲರೂ ಇದೇ ಪರ್ಪಸ್ ಇಂದ ಬರ್ತಾರೆ ಅಂತ ನಾನು ಹೇಳಕ್ ಹೋಗಲ್ಲ, ಬಿಕಾಸ್ ನನಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಅಂತ ಅನ್ಕೊಂಡ್ರೆ ಎಲ್ಲರೂ ನೇಮ್, ಫೇಮ್, ಮನಿ, ಫಿನಾನ್ಷಿಯಲ್ ಫ್ರೀಡಮ್ ಇದಕ್ಕೋಸ್ಕರನೇ ಬರೋದಲ್ವಾ. ಇನ್ನೊಂದು ವೇಲಿ ಹೇಳಬೇಕು ಅಂತ ಹೇಳಿದ್ರೆ, ನನಗೂ ಕೂಡ ಅದೇ ಥಾಟ್ ಇತ್ತು ಅಂತಲೇ ಅನ್ಕೊಳ್ಳಿ. ನಾನೇನು ಬೇರೆಯವ್ರಿಗಿಂತ ಡಿಫ್ರೆಂಟ್
ಅಲ್ಲ. ನೀಶ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನೀಶ್ನ ಸೆಲೆಕ್ಟ್ ಮಾಡೋದು ಅಂತ ಅಂದ್ರೆ, ಈಗ ಅನ್ಕೊಳ್ಳಿ ನಿಮ್ಮ ಹತ್ರ ತುಂಬಾ ದುಡ್ಡಿದೆ. ಎಷ್ಟು ದುಡ್ಡಿದೆ ಅಂತ ಹೇಳಿದ್ರೆ ನಿಮ್ಮ EMIಗಳನ್ನ ತುಂಬುವಷ್ಟು, ನಿಮ್ಗೆ ಬೇಕಾಗಿರೋದನ್ನ ತಗೊಳ್ಳುವಷ್ಟು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು, ಮತ್ತೆ ನೀವು ಪ್ರೀತಿಸೋ ಅಂತವ್ರನ್ನ ಮತ್ತೆ ನಿಮ್ಮ ಸುತ್ತಮುತ್ತ ಇರೋರ್ನ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅಥವಾ ಎನಿ ಸಿಚುವೇಶನ್ ವಿಚ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ದ ಮನಿ ಅಂತ ಹೇಳಿದ್ರೆ, ಸಿಚುವೇಶನ್ ಅನ್ನೋಕ್ಕಿಂತ ಎನಿ ಪ್ರಾಬ್ಲಮ್, ಓಕೆನಾ, ಅಂದ್ರೆ ಮನಿಯಿಂದ ಪರಿಹಾರ ಮಾಡುವಂಥದ್ದು ಆಗಿದ್ರೆ ಅದನ್ನೆಲ್ಲ ಮಾಡೋ ಅಷ್ಟು ನಿಮ್ಮ ಹತ್ರ ಈಗ ದುಡ್ಡಿದೆ ಅನ್ಕೊಳ್ಳೋಣ. ದುಡ್ಡು ಎಷ್ಟಿದೆ ಅಂದ್ರೆ ಲೆಕ್ಕನೇ ಇಲ್ಲ, ಅಷ್ಟು ದುಡ್ಡಿದೆ. ನೀವು ಇದನ್ನ ಬೇಕು ಅಂದ್ರೆ ಆ ಕ್ಷಣದಲ್ಲಿ ತಗೋಬಹುದು, ನಿಮ್ಮ ಹತ್ರ ಅಷ್ಟು ದುಡ್ಡಿದೆ ಅಂತ ಅನ್ಕೊಳ್ಳಿ, ಓಕೆನಾ. ಅಂದ್ರೆ ಈ ಸಿಚುವೇಶನ್ ಅಲ್ಲಿ ನೀವು ಯಾವ ರೀತಿಯಾದಂತಹ ವಿಡಿಯೋನ ಕ್ರಿಯೇಟ್ ಮಾಡ್ತಿದ್ರಿ ಅಂತ ನೀವು ಯೋಚನೆ ಮಾಡಬೇಕು. ಸೊ ಈ ವಿಡಿಯೋನ ನನಗೆ ನೋಡಿದಾಗ ನನಗೆ ವಿತೌಟ್ ಎನಿ ಡೌಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನನಗೆ ಗೊತ್ತಿದ್ದು ನಾನು ಟೀಚ್ ಮಾಡ್ತಿದ್ದೆ. ಸೀರಿಯಸ್ ಆಗಿ ನಾನು ಟೀಚ್ ಮಾಡ್ತಿದ್ದೆ. ನಾನು ಇದ್ರದ್ದು ಬ್ಯಾಕ್ಗ್ರೌಂಡ್ ಸ್ಟೋರಿನೇ ಇದೆ, ಬಟ್ ಒಂದು ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನನಗೆ ಟೀಚಿಂಗ್ ಅಂದರೆ ತುಂಬ ಇಷ್ಟ. ಬಟ್ ಫಸ್ಟ್ PU ಸೆಕೆಂಡ್ PU ಆ ಥರ ಎಲ್ಲ ಓದೋನಾಗ ನನಗೆ ಪರ್ಸ್ನಲ್ ಆಗಿ ಅನ್ನಿಸ್ತಿತ್ತು, ನಾನು ಯಾವುದಾದ್ರೂ ಒಂದು ವಿಷಯನ ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರ್ಬೋದು, ಒಂದು ವ್ಯಕ್ತಿ ಹತ್ರ ಅಥವಾ ಒಬ್ರು ಸ್ಟೂಡೆಂಟ್ ಹತ್ರ ಅಥವಾ ಎನಿ ಯಾರಾದರೂ ಒಬ್ರಿಗೆ ಅರ್ಥ ಮಾಡ್ಸೋಕ್ಕೆ ಅಂತ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ ಅನ್ನೋದು ನನಗೆ ನನ್ನ ಮೇಲೆ ಇರೋಂಥ ಒಂದು ಕಾನ್ಫಿಡೆನ್ಸ್, ಓಕೆನಾ. ಇದನ್ನ ತೆಗೆದು ಸೈಡಿಗೆ ಇಟ್ಟರೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ನಾನು ರಾಧಾಕೃಷ್ಣ ನೋಡ್ತೀನಿ. ಅಂದರೆ ಈಗ ರಾಧಾಕೃಷ್ಣ ಅಂದರೆ ಏನು ಅಂತ ಕೇಳಿದ್ರೆ ಅದು ಒಂದು ಕನ್ನಡದ ಸೀರಿಯಲ್, ಓಕೆನಾ. ತುಂಬ ಹಳೆ ಸೀರಿಯಲ್. ನೀವು ಅದನ್ನ ನೋಡಬೇಕು ಅಂತ ಹೇಳಿದ್ರೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು, ಓಕೆನಾ. ನಾನು ಅದನ್ನ ತುಂಬ ವರ್ಷದಿಂದ ನೋಡ್ತಾ ಬರ್ತಿದ್ದೀನಿ. ಅಂದರೆ ಈ ನೀಶ್ ಬಂದು ಯಾವ ಥರ ರಿಲೇಟೆಡ್ ನಾನು ಕ್ರಿಯೇಟ್ ಮಾಡಬೇಕು ಅಂತ ನನಗೆ ತುಂಬ ಡೌಟ್ ಇದ್ದಾಗ ಒಂದು ವಿಡಿಯೋ ಬರುತ್ತೆ ಕೃಷ್ಣಂದು. ಅಂದರೆ ನಾನು ಸೀರಿಯಲ್ ನೋಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಅವರು ಒಂದು ಎಪಿಸೋಡಲ್ಲಿ ಒಂದಷ್ಟು ಹೊತ್ತು ಸೀರಿಯಲ್ ಬರುತ್ತೆ, ಅದಾದಮೇಲೆ ಕೃಷ್ಣ ಬಂದು ಒಂದು ಮೀನಿಂಗ್ಫುಲ್ ಲೈನ್ ಹೇಳಿ ಹೋಗ್ತಾರೆ, ಓಕೆನಾ. ಸೊ ಅದರಲ್ಲಿ ಸೇಮ್ ನಾನು ಇದೇ ಸಿಚುವೇಶನಲ್ಲಿ ಇದ್ದೀನಿ. ನನಗೆ ಯಾವ ರೀತಿ ನೀಶ್ನ ಸೆಲೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇದೇ ಸಿಚುವೇಶನಲ್ಲಿ ಇದ್ದಾಗ ಒಂದು ಬಂದು ಅದೇ ಯೂಟ್ಯೂಬ್ ವಿಡಿಯೋ, ಇನ್ನೊಂದು ಬಂದು ಇಲ್ಲಿ ಕೃಷ್ಣ ಹೇಳ್ತಾರೆ, ನಿಮ್ಮ ಹತ್ರ ಏನು ಜ್ಞಾನ ಇದೆಯಲ್ವಾ ಆ ಜ್ಞಾನನ ನೀವು ಹಂಚಿ ಅಂತ. ನನಗೆ ಸೀರಿಯಸ್ ಆಗಿ ಹೆಂಗೆ ಅನ್ನಿಸ್ಬಿಡ್ತು ಅಂತ ಹೇಳಿದ್ರೆ, ಬಿಕಾಸ್ ಏನು ಗೊತ್ತಾ, ನನಗೆ ಏನಕ್ಕೆ ಇಷ್ಟು ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ನಾನು 2 ವರ್ಷದಿಂದ ನಾನು ಒದ್ದಾಡ್ತಿದ್ದೀನಿ. ನಾನು ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ನನ್ನ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ. ಬಟ್ ನನಗೆ ನಾನು ಯಾವ ಥರ ರಿಲೇಟೆಡ್ ಹೋಗಲಿ, ನಾನು ಡೈಲಿ ವ್ಲಾಗ್ಸ್ಗೆ ಹೋಗ್ಬೇಕಾ ಅಥವಾ ನಾನು ಎಂಟರ್ಟೈನ್ಮೆಂಟಿಗೆ ಹೋಗಬೇಕಾ, ನಾನು ಏನು ಥರ ರಿಲೇಟೆಡ್ ಅಂತ ಅಂದಾಗ ತುಂಬ ಒದ್ದಾಡಿದ್ದೀನಿ ನಾನು. ನನಗೆ ನೀಶ್ನ ಸೆಲೆಕ್ಟ್ ಮಾಡೋಕ್ಕೆ ಅಥವಾ ನಾನು ಯಾವ ಥರ ರಿಲೇಟೆಡ್ ಆಗಿ ಮುಂದೆ ಹೋಗಬೇಕು ಅಂತ ಗೊತ್ತಾಗದೆ. ಸೊ ಈ ಥರ ಇದ್ದಾಗ ಜ್ಞಾನ ಕೊಡುವಂಥದ್ದು ನನ್ನಲ್ಲಿ ಏನಿದೆ ಅಂತ ನೀವು ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಲಾಸ್ಟ್ 3 ಇಯರ್ಸಿಂದ ನಾನು ಫೋಟೋಗ್ರಾಫರ್, ಓಕೆನಾ. ಫೋಟೋಗ್ರಾಫರ್ ಅಂತ ಅಂದರೆ ಹೆಂಗೆ ಅಂತ ಹೇಳಿದ್ರೆ, ನಾನು ಅದ್ರ ಬಗ್ಗೆನೇ ಕೋರ್ಸ್ ಮಾಡಿದ್ದೀನಿ. ಆ್ಯಂಡ್ ಈಸ್ ಮೈ ಬಾಯ್. ಅಂದರೆ ಇದು ಗಿಂಬಲ್ ಸಿನಿಮಾಟೋಗ್ರಫಿಗೆ ಅಂತ ತೊಗೊಂಡಿದ್ದು. ಫೋಟೋಗ್ರಾಫರ್ ಆಗಿ ನಾನು 3 ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ, ಓಕೆನಾ. ಬಟ್ ನನಗೆ ಏನೋ ತುಂಬ ಇಷ್ಟ ನಾನು ಸಿನಿಮಾಟೋಗ್ರಾಫರ್ ಆಗಬೇಕಂತ. ಆ್ಯಂಡ್ ಸಿನಿಮಾಟೋಗ್ರಫಿಗೆ ಅಂತ ಕೋರ್ಸ್ನು ಕೂಡ ಮಾಡಿದೆ. ಅದಾದಮೇಲೆ ಗಿಂಬಲ್ ತೊಗೊಂಡೆ, ಔಟ್ಸೈಡ್ ವರ್ಕ್ ಮಾಡಬೇಕು, ಇನ್ನೇನು ಶೂಟ್ಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಒಂದು ಶೂಟಲ್ಲಿ ನಂದು ಗಿಂಬಲ್ ಮಿಸ್ ಆಗೋಯ್ತು, ಓಕೆನಾ. ಅದಾದಮೇಲೆ ನನಗೆ ಅದನ್ನ ಪರ್ಚೇಸ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಗಿಂಬಲ್ಸ್ ಎಲ್ಲ ಒಂದು ಸ್ವಲ್ಪ ಅಂದರೆ ಬೇರೆಯವರಿಗೆ ಅವರ ಫಿನಾನ್ಷಿಯಲ್ ಸಿಚುವೇಶನ್ ಮೇಲೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಫಾರ್ ಮೀ ಇಟ್ಸ್ ವೆರಿ ಕಾಸ್ಟ್ಲಿ. ಆಫ್ಟರ್ 1 ಇಯರ್ ಅಂದರೆ ನಾನು ಬಿಗಿನಿಂಗಲ್ಲಿ RS4 ತೊಗೊಂಡಿದ್ದೆ, ಓಕೆನಾ. ಇದು RS4 ಮಿನಿ ಕಾಂಬೋ. ಸೊ ಆ ಗಿಂಬಲ್ಗಿಂತ ಇದು ಚಿಕ್ಕದು, ಬಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡೋದಕ್ಕೆ ಮತ್ತು ತುಂಬ ಲೈಟ್ ವೆಯ್ಟ್ ಇರುತ್ತೆ ಅಂತ ಹೇಳಿ ತೊಗೊಂಡಿದ್ದು. ಆಫ್ಟರ್ 1 ಇಯರ್ ಆದಮೇಲೆ ಅಲ್ಲಿವರೆಗೂ ನಂಗೆ ಅದನ್ನ ಪರ್ಚೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ತೊಗೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ನನಗೆ, ತುಂಬ ಖುಷಿ ಆಗ್ತಿದೆ. ನಾನು ಡಿಸೈಡ್ ಮಾಡಿದ್ದೀನಿ ಎಷ್ಟು ಜ್ಞಾನವನ್ನು ನಮ್ಮ ಫೋಟೋಗ್ರಫಿ ಕೋರ್ಸಲ್ಲಿ ಪಡ್ಕೊಂಡಿದ್ದೀನಿ ಆ್ಯಂಡ್ ಸಿನಿಮಾಟೋಗ್ರಫಿ ಕೋರ್ಸಲ್ಲಿ ಪಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಎಷ್ಟು ನಾಲೆಜ್ ಇದೆ ಅದ್ರ ಬಗ್ಗೆ ನಾನು ಟೀಚ್ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಅಥವಾ ಕಲಿಯೋದಿನ್ನ ತುಂಬ ಇದೆ. ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ಏನು ಕಲಿತಾ ಹೋಗ್ತೀನಲ್ಲ, ನಾನು ಅದನ್ನು ಹೇಳ್ಕೊಡ್ತೀನಿ, ಓಕೆನಾ. ಸೊ ದಿಸ್ ಇಸ್ ಮೈ ನಿಶ್ ಫ್ರಮ್ ಟುಡೇ. ಆ್ಯಂಡ್ ಎಷ್ಟು ಸಾಧ್ಯನೋ, ಎಷ್ಟು ಸಾಧ್ಯ ಅಷ್ಟು ಈಸಿಯಾಗಿ
ಫೋಟೋಗ್ರಫಿ ಆ್ಯಂಡ್ ಸಿನಿಮಾಟೋಗ್ರಫಿ ಬಗ್ಗೆ ನನಗೆಷ್ಟು ನಾಲೆಜ್ ಇದೆ ನಾನು ಅದನ್ನು ಶೇರ್ ಮಾಡ್ತೀನಿ, ಓಕೆನಾ. ಏನೋ ಹೇಳಬೇಕಂತ ಅನ್ನಿಸ್ತಿದೆ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಏನದು ಹಾಂ, ನಾನಿವಾಗ ಏನು ಕ್ಯಾಮ್ರಾ ಬಗ್ಗೆ ಅಥವಾ ಫೋಟೋಗ್ರಫಿ ಬಗ್ಗೆ ಅಥವಾ ಸಿನಿಮಾಟೋಗ್ರಫಿ ಬಗ್ಗೆ ನನಗೇನು ಗೊತ್ತು ನಾನು ಅದನ್ನ ಹೇಳ್ತೀನಿ. ಅದನ್ನೆಲ್ಲ ಫೋಟೋಗ್ರಾಫರ್ಸೇ ತಿಳ್ಕೊಬೇಕು ಅಂತ ಏನಿಲ್ಲ. ಇವಾಗ ಇಫ್ ಇನ್ ಕೇಸ್ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಿಮಗೂ ಕೂಡ ತುಂಬ ಡೌಟ್ಸ್ ಇರುತ್ತೆ. ಲೈಕ್ ಎಕ್ಸಾಂಪಲ್ ಆಗಿ ನಾನು ಇವಾಗ ನೀವು ಐಫೋನಲ್ಲಿ ವಿಡಿಯೋ ಮಾಡ್ತಿದ್ರಿ ಅಂತ ಅನ್ಕೊಳ್ಳಿ, ಓಕೆನಾ. ನೀವೇನಾದರೂ ಕ್ಯಾಮ್ರಾಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಕ್ಯಾಮ್ರಾ ಯಾವುದು ಅಂತ ನೀವು ಹೋಗಿ ನೋಡಿದ್ರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾವ ಕ್ಯಾಮ್ರಾ ತೊಗೊಳ್ಬೇಕು, ಯಾವ ಲೆನ್ಸ್ ತೊಗೊಳ್ಬೇಕು ಅಂತ ನಾನು ಹೇಳ್ತೀನಿ ನೋಡಿ. ನಾನು ಯೂಸ್ ಮಾಡೋದು ಸೋನಿ ಮಾರ್ಕ್ 4 ಅಥವಾ M4 ಅಂತ ನೀವು ಹೇಳ್ಬೋದು. ಆ ಕ್ಯಾಮ್ರಾ ತೊಗೊಂಡಾದ್ಮೇಲೆ 1 ತಿಂಗಳು ನನ್ನ ಹತ್ರ ಲೆನ್ಸ್ ತೊಗೊಳಕ್ಕೆ ಕಾಸಿರಲಿಲ್ಲ, ಓಕೆನಾ. ನಾನು ರಿಯಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಕ್ಯಾಮ್ರಾ ತೊಗೊಂಡಾಗಿ ಮೇ ಬಿ 1 ತಿಂಗಳು ನಾನು ಬಾಡಿ ಅಂದರೆ ಕ್ಯಾಮ್ರಾದು ಬಾಡಿ ಏನಿರುತ್ತೆ ಸುಮ್ಮನೆ ತೊಗೊಂಡೋಗಿ ಹಂಗಿಟ್ಟಿದ್ದೆ. ಬಿಕಾಸ್ ನನ್ನ ಹತ್ರ ತೊಗೊಳಕ್ಕೆ ಕಾಸಿಲ್ಲ. ಅಂದರೆ ನನ್ನ ಹತ್ರ ಯಾವುದೇ ರೀತಿಯಾದಂಥ ಕ್ರೆಡಿಟ್ ಕಾರ್ಡ್ ಇಲ್ಲ, ಓಕೆನಾ. ಅದು ನನಗೆ ಇವಾಗಲೂ ಇಲ್ಲ. ನಾನೇನಾದರೂ ತೊಗೊಬೇಕಂತ ಹೇಳಿದರೆ ಮೇ ಬಿ ನನ್ನ ಹಸ್ಬೆಂಡ್ ಹತ್ರ ಕೇಳಬೇಕಿತ್ತು ಅಥವಾ ನಮ್ಮಮ್ಮ ಹತ್ರ ಕೇಳಬೇಕಿತ್ತು. ಆಲ್ರೆಡಿ ಫೋಟೋಗ್ರಫಿ ಕೋರ್ಸ್ ಮಾಡೋದಕ್ಕೆ ತುಂಬ ದೊಡ್ಡವ್ರಗಳ ಹತ್ರ ತೊಗೊಂಡ್ಬಿಟ್ಟಿದ್ದೆ ನಾನು. ಆ್ಯಂಡ್ ಈವನ್ ನನ್ನ ಕ್ಯಾಮ್ರಾ ತೊಗೊಳ್ಬೇಕಂದಾಗಲೂ ಕೂಡ ಅಮ್ಮ ಹತ್ರನೇ ದುಡ್ಡು ಇಸ್ಕೊಂಡು ತೊಗೊಂಡಿದ್ದು. ಸೊ ಅವರಿಗೆಲ್ಲ ದುಡ್ಡು ಕೊಡೋದು ಬಾಕಿ ಇದೆ, ಇವತ್ತಿಗೂ ಕೊಟ್ಟಿಲ್ಲ. 3 years ಆಗ್ತಾ ಬಂತು, ಕೊಡೋಣ, ಟೈಮ್ ಬರುತ್ತೆ. ಸೊ ಅಂದರೆ ನಾನು ಆ್ಯಸ್ ಅ ಫೋಟೋಗ್ರಾಫರ್ ಆಗಿ ಆರ್ಡರ್ಸ್ಗಳನ್ನ ತೊಗೊಂಡು ಶೂಟ್ನ ಮಾಡ್ತಾ ಇದ್ದರೂ ಕೂಡ ನನಗೆ ಲೆನ್ಸ್ನ ತೊಗೊಳಕ್ಕಾಗಿರಲಿಲ್ಲ, ಓಕೆನಾ. ಆ್ಯಂಡ್ ರೀಸೆಂಟಾಗಿ ನಾನು ಸಿಗ್ಮಾ ಲೆನ್ಸ್ ತೊಗೊಂಡೆ 24-70, ಓಕೆನಾ. ಅಂಥದ್ರಲ್ಲಿ ನಿಮಗೆ ಹೇಗೆ ವಿತೌಟ್ ಎನಿ ನಾಲೆಜ್ ಅಥವಾ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತಲ್ವ. ಸೊ ಡೆಫಿನೆಟ್ಲಿ ನನಗೆ ಎಷ್ಟು ಗೊತ್ತು ಅದಂತೂ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ಇದು ಬರೀ ಫೋಟೋಗ್ರಾಫರ್ಸ್ಗೆ ಬರೀ ಕ್ರಿಯೇಟರ್ಸ್ಗೆ ಯಾರ್ಯಾರಿಗೆ ನನಗೆ ಒಂದು ಕ್ಯಾಮ್ರಾ ಬಗ್ಗೆ ಆಗಿರ್ಬೋದು, ನನಗೆ ಒಂದು ಮೈಕ್ ಬಗ್ಗೆ ಆಗಿರ್ಬೋದು, ನನಗೆ ಒಂದು ಲೈಟ್ ಬಗ್ಗೆ ನಾಲೆಜ್ ಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಪೇಜ್ ಅಂತ ನಾನು ಹೇಳ್ಬೋದು ಸಿಂಪಲ್ಲಾಗಿ. ಸೊ ನಂದು ನೀಶ್ ಏನಂತ ನಾನು ಇವಾಗ ಕ್ಲಿಯರ್ ಮಾಡಿದ್ದೀನಿ ನಿಮಗೆ. ನಾಳೆಯಿಂದ ವೀಡಿಯೋಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ.